ಡಾಕ್ಟ್ರೇ, ಅಂಜಲಿ ಅಮ್ಮವ್ರಿಗೆ ಯಾವಾಗ ಸರಿ ಹೋಗುತ್ತೆ? ಅವ್ರಿಗೆ ಸರಿ ಹೋದರೆ ಈ ಮನೇಲಿ ತುಂಬ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅಂದಾಗೆ ನೀವು ದೀಪಕ್ ಅವರೇ, ನಿಮ್ಮ ವೈಫ್ ಬಗ್ಗೆ ನಿಮಗಿಂತ ಜಾಸ್ತಿ ಮುತ್ತು ಅವ್ರಿಗೆ ಕಾಳಜಿ ಜಾಸ್ತಿ ಅನಿಸುತ್ತೆ. ಪಾಪ ಎತ್ತಾಡ್ಸಿರೋ ಮಗು ಅಲ್ವಾ, ಬೇಗ ಹುಷಾರಾಗಲಿ ಅಂತ ಕಾಯ್ತಾ ಇದ್ದಾರೆ. ಅವ್ರಿಗೆ ಕಾಳಜಿ ಜಾಸ್ತಿ, ನನಗೆ ಪ್ರೀತಿ ಜಾಸ್ತಿ. ಇಬ್ರಿಗೂ ಬೇಕಾಗಿರೋದು ಅಂಜಲಿ ಹುಷಾರಾಗೋದು ಅಷ್ಟೇ. ಇವನು ಬರೀ ಕಳ್ಳ ಅಲ್ಲ, ದೊಡ್ಡ ಸುಳ್ಳ. ಅಂಜಲಿ ಅಮ್ಮವ್ರಿಗೆ ಪ್ರಜ್ಞೆ ಬರಲಿ, ಇವನು ಬಂಡವಾಳ ಎಲ್ಲ ಬಯಲಾಗತ್ತೆ. ಬನ್ನಿ, ಅವ್ರನ್ನ ಚೆಕಪ್ ಮಾಡಿ ಯಾವಾಗ ಹುಷಾರಾಗ್ಬೋದು ಅಂತ ಹೇಳಿ. ಇವನು ನನ್ನ ಹಬ್ಬಕ್ಕಾಗಲ್ಲ. ಇವನು ಡಾಕ್ಟರ್ ಜೊತೆ ಡೀಲ್ ಮಾಡಿಕೊಂಡು ಅಂಜಲಿ ಅಮ್ಮವ್ರು ಹುಷಾರಾಗ್ದಿರೋ ಹಾಗೆ ಮಾಡಿಬಿಟ್ರೆ, ಇಲ್ಲ, ಯಾವುದಕ್ಕೂ ನಾನು ಇವ್ರ ಜೊತೆಲೇ ಇರಬೇಕು. ನನ್ನ ಜೀವ ಕೊಟ್ಟಾದರೂ ಸರಿ, ಅಂಜಲಿ ಅಮ್ಮವ್ರನ್ನ ಕಾಪಾಡ್ಕೋಬೇಕು. ಏನಾಯ್ತು ನಿಂಗೆ? ಏನು ಯೋಚನೆ ಮಾಡ್ತಾ ಇದೆಯಾ? ಆ ದೀಪಕ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ನಾನು. ಓಹ್, ಹಾಗಾದರೆ ಅವ್ನು ದೀಪಕ್ ಅಂತ ನೀನು ಒಪ್ಕೊಂಡ್ಬಿಟ್ಯಾ? ಛೆ, ಈ ಮನೆಯವರೆಲ್ಲ ಅವನ್ನ ದೀಪಕ್ ಅಂತ ಅಂದ್ಕೊಂಡಿದ್ದಾರೆ. ಅದು ಕೇಳಿಸ್ಕೊಂಡು ನನ್ನ ಕಿವಿಗೂ ಅದೇ ತುಂಬಿತ್ತು. ಅದಕ್ಕೆ ಹಾಗೆ ಹೇಳಿದೆ, ಅವ್ನು ದೀಪಕ್ ಅಲ್ಲ. ಅವ್ನು ದೀಪಕ್ ಅಲ್ಲ ಅಂದರೆ ಅವ್ನು ಯಾರು? ಅವ್ನು ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಅದೇ ನಾನು, ಅವ್ನ ಫ್ರೆಂಡ್ ಯಾರೋ ಇವ್ರಿಗೆ ಬರ್ತಾ ಇದ್ದಾನಂತೆ. ಅವ್ರು ಉಳ್ಕೊಳ್ಳೋಕ್ಕೆ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ರೂಮ್ ಇದೆಯಾ ಅಂತ ವಿಚಾರಿಸ್ತಾ ಇದ್ದ. ನನ್ಗನ್ಸುತ್ತೆ ಈ ಮನೆಗೆ ಏನೋ ನೆಪ ಇಟ್ಕೊಂಡು ಇನ್ಯಾವುದೋ ಕಾರಣ ಮಾಡ್ಕೊಂಡು ಯಾರೋ ಬರ್ತಾ ಇದ್ದಾರೆ ಅಂತ. ಅವ್ರನ್ನ ನಮ್ಮಿಂದ ಅವಾಯ್ಡ್ ಮಾಡಬೇಕು ಅಂತಾನೆ ಬೇರೆ ಯಾವುದೋ ರೂಮ್ ನೋಡಿ ಇಡ್ಸೋಣ ಅಂತ ಅಂದ್ಕೊಂಡಿದ್ದಾನೆ. ಇರ್ಬೋದು. ಇವನು ಪ್ಲ್ಯಾನ್ ಮಾಡೋದ್ರಲ್ಲಿ ಪಂಟ ಅನಿಸುತ್ತೆ. ಬೇರೆ ಯಾರನ್ನೂ ಈ ಊರಿಗೆ ಕರ್ಸ್ಕೊತಾ ಇದ್ದಾನೆ, ಆದರೆ ಅವರನ್ನು ನಮ್ಮ ಮನೇಲಿ ಉಳಿಸ್ಕೊತಾ ಇಲ್ಲ ಅಂದರೆ ಇದರ ಹಿಂದೆ ಬೇರೆ ಏನೋ ಗುಟ್ಟಿದೆ. ಬರ್ತಿರೋರ ಬಗ್ಗೆ ನಮಗೆ ಗೊತ್ತಾಗಬಾರ್ದು ಅಂತಲೇ ಅವನು ಹೀಗೆ ಮಾಡ್ತಾ ಇದ್ದಾನೆ. ಇಲ್ಲ ಅಂದಿದ್ರೆ ನೇರವಾಗಿ ಅವನು ನಮ್ಮ ಹತ್ರನೇ ಬಂದು ಎಲ್ಲ ವಿಚಾರಿಸ್ಬೋದಿತ್ತಲ್ವ? ಅಲ್ಲ, ಇಲ್ಲಿ ಯಾರು ಬರ್ತಾ ಇರೋದು? ಅವರೇನಾದರೂ ಇವನಿಗೆ ಹೆಲ್ಪ್ ಮಾಡೋಕ್ಕೆ ಅಂತ ಬರ್ತಾ ಇದ್ದಾರಾ? ಒಟ್ಟಿನಲ್ಲಿ ಇವನಂತೂ ದೀಪಕ್ ಅಲ್ಲ ಬಿಡು. ದೀಪಕ್ ಆಗಿದ್ದಿದ್ರೆ ಈ ಮನೆಯಲ್ಲಿ ನಡೀತಾ ಇರೋ ಸಮಸ್ಯೆಗಳಿಗೆಲ್ಲ ನೀನೇ ಕಾರಣ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಏನೇ ಇದ್ರೂ ಅವ್ನು ನೇರವಾಗಿ ಬಂದು ನಿನ್ನ ಹತ್ರನೇ ಮಾತಾಡ್ಬೋದಾಗಿತ್ತು. ಐ ನೋದನು, ಆದರೆ ಇವನು ಇಲ್ಲಿಗೆ ಯಾಕೆ ಬಂದಿದ್ದಾನೆ? ಇವಾಗ ಯಾರು ಬರ್ತಾ ಇದ್ದಾರೆ? ಇವಾಗ ಬರ್ತಿರೋನ್ಗೂ ಇವನಿಗೂ ಏನು ಸಂಬಂಧ? ಇಲ್ಲ ಅವ್ರಿಗೂ ಈ ಮನೆಗೂ ಏನಾದರೂ ಸಂಬಂಧ ಇದೆಯಾ? ಅಥವಾ ಈಗ ಬರ್ತಾ ಇರೋರ್ನ ಇಲ್ಲಿಗೆ ಬರಬೇಡಿ ಅಂತ ಹೇಳೋಕ್ಕಾಗದೆ ಇವನು ಬೇರೆ ಕಡೆ ಉಳಿಸ್ತಾ ಇದ್ದಾನಾ? ಇದ್ರೂ ಇರಬಹುದು. ಬರ್ತಿರೋರು ಇವನ ಮಾತಿಗೆ ಬೆಲೆ ಕೊಡಲ್ಲ ಅನ್ಸುತ್ತೆ. ಹಾಗೆ ಇವನವರಿಗೆ ತುಂಬ ಬೆಲೆ ಕೊಡ್ತಾನೆ ಅನ್ಸುತ್ತೆ. ಅದಕ್ಕೆ ಬರ್ತಿರೋರಿಗೆ ಇಲ್ಲಿಗೆ ಬರಬೇಡಿ ಅಂತಲೂ ಹೇಳೋಕ್ಕಾಗದೆ, ನಮ್ಮ ಮನೇಲಿ ಉಳಿಸ್ಕೊಳ್ಳೋಕ್ಕೂ ಆಗದೆ ಅವ್ರನ್ನ ಬೇರೆ ಕಡೆ ಉಳಿಯೋ ವ್ಯವಸ್ಥೆ ಮಾಡಿದ್ದಾನೆ. ಆಯ್ತು, ನೋಡೋಣ ಬಿಡಿ, ಅದು ಯಾರು ಬರ್ತಾರೋ ಅಂತ. ಅಂಜಲಿ, ಇಲ್ಲಿ ನೋಡಮ್ಮ. ನಾ ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಮ್ಮ? ನನ್ನ ಕೈ ನೋಡು. ಅಂಜಲಿ ಅವರು ನಾನು ಕೊಟ್ಟಿರೋ ಮೆಡಿಸಿನ್ಸ್ ಎಲ್ಲ ಸರಿಯಾಗಿ ತಗೋತಾ ಇದ್ದಾರಾ? ಹ್ಞೂ ಡಾಕ್ಟರ್, ಎಲ್ಲ ಸರಿಯಾಗಿ ಕೊಡ್ತಾ ಇದ್ದೀವಿ. ಅಂಜಲಿ ನಿಮ್ಮನ್ನು ನೋಡಿದ್ಮೇಲೆ ಏನಾದರೂ ರಿಯಾಕ್ಟ್ ಮಾಡಿದ್ರಾ? ಇಲ್ಲ, ಏನೂ ರಿಯಾಕ್ಟ್ ಮಾಡಲಿಲ್ಲ. ನಾನು ಇವಳನ್ನ ಒಂದೆರಡು ಸಲ ಮಾತಾಡ್ಸೋದಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಅದೇ ನನಗೂ ಆಶ್ಚರ್ಯ ಆಗ್ತಾ ಇದೆ. ಅಂಜಲಿ ಗಂಡ ಬಂದ ಮೇಲೆ ಸರಿ ಹೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಿಮ್ಮನ್ನು ನೋಡಿ ಕೂಡ ಅಂಜಲಿ ಏನೂ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂದರೆ ಅವಳು ಹುಷಾರಾಗೋದು ಸ್ವಲ್ಪ ಕಷ್ಟನೇ.
ಅಂಜಲಿ ಅಮ್ಮ ಅವರು ಅವ್ರ ಗಂಡನ ನೋಡಿದ್ರೆ ಖಂಡಿತ ಮಾತಾಡ್ತಾರೆ. ಆದರೆ ಇವನು ಅವ್ರ ಗಂಡನೇ ಅಲ್ವಲ್ಲ, ಅದಕ್ಕೆ ಮಾತಾಡ್ತಾ ಇಲ್ಲ. ಡಾಕ್ಟರ್ ದಯವಿಟ್ಟು ಹಾಗೆಲ್ಲ ಹೇಳಿಬಿಡಿ. ಅಂಜಲಿ ಹುಷಾರಾಗಲೇಬೇಕು. ಪಾಪ ನಮ್ಮ ಮಾವ ಅಂಜಲಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಆ ಪುಟ್ಟ ಮಗು ಕೂಡ ತಾಯಿ ಪ್ರೀತಿಗೋಸ್ಕರ ಕಾಯ್ತಾ ಇದ್ದಾಳೆ. ಐ ಅಂಡರ್ಸ್ಟ್ಯಾಂಡ್. ನಮ್ಮ ಪ್ರಯತ್ನ ನಾವು ಮಾಡೋಣ. ನನಗನ್ಸುತ್ತೆ ಅಂಜಲಿಗೆ ಸ್ಥಳ ಬದಲಾವಣೆ ಆದರೆ ಏನಾದರೂ ಇಂಪ್ರೂವ್ಮೆಂಟ್ ಕಾಣ್ಬೋದು ಅಂತ. ಅಂದರೆ ಸ್ಥಳ ಬದಲಾವಣೆ ಅಂದರೆ ಅಂಜಲಿ ಅಮ್ಮರ ಬೇರೆ ರೂಮ್ ಶಿಫ್ಟ್ ಮಾಡಬೇಕಾ? ಈಗಲೇ ಹೇಳಿ ಡಾಕ್ಟ್ರೆ, ಈಗಲೇ ಬದಲಾಯಿಸ್ತೀನಿ. ಬೇರೆ ರೂಮು ಅಂತ ನಾನು ಹೇಳ್ತಾ ಇಲ್ಲ. 4 ಗೋಡೆ ಮಧ್ಯೆ ಇದ್ದು ಇವರಿಗೂ ಹಿಂಸೆ ಆಗ್ತಾ ಇರುತ್ತೆ, ಆದರೆ ಅದನ್ನು ಯಾರ ಹತ್ರನೂ ಹೇಳ್ಕೊಡೋಕ್ಕೂ ಆಗ್ತಾ ಇರಲ್ಲ. ಬ್ರೈನಲ್ಲಿ ಯಾವುದೇ ರೀತಿ ಆ್ಯಕ್ಟಿವಿಟಿನೂ ನಡೀತಾ ಇರಲ್ಲ. ಇವ್ರು ಖುಷಿಯಾಗಿರೋವಂಥದ್ದು ಏನಾದರೂ ಈ ಮನೇಲಿ ನಡಿಬೇಕು, ಅಥವಾ ಅವರು ಉದ್ವೇಗ ಆಗೋ ಅಂಥದ್ದು, ಆವೇಶ ಆಗೋ ಅಂಥದ್ದು ಏನಾದರೂ ಇವ್ರ ಕಣ್ಣೆದುರುಗಡೆ ನಡಿಬೇಕಲ್ವಾ? ಇವರು ಹೀಗೆ ರೂಮಲ್ಲೇ ಕೂತಿದ್ರೆ ಇವ್ರ ಆರೋಗ್ಯ ಸುಧಾರಿಸೋದು ತುಂಬ ಕಷ್ಟ. ಸರಿ ಡಾಕ್ಟರ್, ಅದಕ್ಕೆಲ್ಲ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಓಕೆ ನರ್ಸ್, ಅಂಜಲಿಗೆ ಡ್ರೆಸ್ ಚೇಂಜ್ ಮಾಡಿಬಿಡಿ. ಕೊಡಿ ಡಾಕ್ಟ್ರೆ. ನಾನು ಇನ್ನು ಹೊಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಸರ್, ಈಗ ಆಲ್ರೆಡಿ ನನಗೆ ತುಂಬ ಲೇಟ್ ಆಗಿದೆ ಸರ್. ಇನ್ನೂ ಲೇಟ್ ಆದರೆ ಮನೆಗೆ ಹೋಗೋದೇ ತುಂಬ ತಡ ಆಗುತ್ತೆ. ನಿಮ್ಮ ವೈಫ್ ತಾನೇ ಸರ್, ನೀವೇ ಪ್ಲೀಸ್ ಡ್ರೆಸ್ ಚೇಂಜ್ ಮಾಡಿ ಸರ್. ಪ್ಲೀಸ್ ಸರ್, ನಾನಾ? ಪ್ಲೀಸ್ ಸರ್. ಇಲ್ಲ ಮೇಡಮ್, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಅಲ್ಲ, ನಾನು ಇವ್ರಿಗೆ ಡ್ರೆಸ್ ಚೇಂಜ್ ಯಾಕೆ ನಂದಿನಿ ಕತ್ಲಲ್ಲಿ ಕೂತಿದ್ಯಾ? ವೀರು, ನಮ್ಮ ಜೀವನದ ಬೆಳಕು ನಮ್ಮ ಮಗಳು. ಅವಳೇ ಈಗ ನಮ್ಮ ಜೊತೆಲಿಲ್ಲ ಅಂದಮೇಲೆ ನಮ್ಮ ಸುತ್ತಮುತ್ತ ಎಷ್ಟೇ ಬೆಳಕಿದ್ರೂ ಕತ್ಲೇನೆ ತುಂಬಿಕೊಂಡಿದೆ ಅನ್ಸುತ್ತೆ. ಇದೇನು ನಂದಿನಿ ಚಿಕ್ಕ ಮಕ್ಳ ಥರ. ತಾಯಿ ಗುಣ ಮಗಳಿಗೆ ಬಂತೋ, ಮಗಳ ಗುಣ ತಾಯಿಗೆ ಬಂತೋ, ಒಂದೂ ಗೊತ್ತಾಗ್ತಾ ಇಲ್ಲ ನನಗೆ. ಅಲ್ಲ, ಶ್ರಾವಣಿ ಸುಬ್ಬು ಬೇಕು ಅಂತ ಅಳ್ತಿದ್ಲು, ಅವಳು ಹೊರಟ್ಲು. ಈಗ ನೀನು ಶ್ರಾವಣಿ ಬೇಕು ಅಂತ ಅಳ್ತಿದ್ಯಾ, ನೀನು ಹೊರಡ್ತೀಯ. ನಾನು ನಂದಿನಿ ಬೇಕು ಅಂತ ಹತ್ಕೊಂಡು ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ. ಅವಾಗ ಪದ್ಮನಾಭ ಅವರು ಯಜಮಾನ್ರು ಬೇಕು ಅಂತ ಅಳ್ತಾರೆ, ಅವರು ಬರ್ತಾರೆ. ಆಗ ವಿಶಾಲಮ್ಮನವರು ನನ್ನ ಗಂಡ ಬೇಕು ಅಂತ ಅಳ್ತಾರೆ, ಅವರು ಅಲ್ಲಿಗೆ ಬಂದ್ಬಿಟ್ರೆ. ವೀರು, ನಾನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನನಗೆ ಶ್ರಾವಣಿನ ಬಿಟ್ಟಿರೋದು ಕಷ್ಟ ಆಗ್ತದೆ. ನಂದಿನಿ, ಹೆಣ್ಣು ಹೆತ್ತೋರು ಹಣೆ ಬರನೇ ಇಷ್ಟು ಕಣಪ್ಪ.